20 ಲಕ್ಷ ರೂಪಾಯಿ ಸೂಟು. ಯಾರಪ್ಪನ ಮನೆ ಗಂಟು, ಯಾಕೆ ರಕ್ತ, ಎಲ್ಲಪ್ಪನ ಜಾತ್ರೆ. ಜನ ಏನ್ ತೋರಿಸ್ಬೇಕು, ಈ ತಾಲೂಕಿನ ಜನ ತೋರಿಸೇ ಬಿಟ್ರೆ ಈ ಸರಿ. ಯಾಕೆ ತೋರಿಸ್ಬೇಕಂದ್ರೆ ಅದಕ್ಕೆ ಚಪ್ಪರ ಪಾಡಿಗೆ ತೋರಿಸ್ಯಾರ. ಮತ್ತೇನು ಹೇಳಿ ಈ ಸಂಘ ಪರಿವಾರದವರು ದೇಶ ಯಾರು ಇಬ್ಬಾಗ ಮಾಡ್ಬಿಡನ್ರಿ, ಹಿಂದೂ ಮುಸ್ಲಿಂ ಹೊಂದ್ಕೊಂಡು ಹೋದ ಇಂಥ ಸಾಬತ್ ಮಾಡ್ರಿ, ಇಂಥ ಇವ್ರು ಹಿಂದೂ ಮಾಡ್ರಿ ಅಂತ. ಇವತ್ತು ಮಹಾತ್ಮ ಗಾಂಧೀಜಿಯವರು ನಮ್ಮ ಭಾರತದ ಈ ಪವಿತ್ರ ಭೂಮಿಯಲ್ಲಿ ಜನಿಸಿ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 121ನೇ ಜನ್ಮದಿನದ ಒಂದು ದಿನಾಚರಣೆ. ಇಬ್ರು ಒಂದೇ ದಿವಸ ಊಟ ಅಂದ್ರೆ ಅವರು ಸ್ವಲ್ಪ ಒಂದು 20 ವರ್ಷ 30 ವರ್ಷ, ಮಹಾತ್ಮ ಗಾಂಧೀಜಿಯವರು 35 ವರ್ಷ ಮುಂಚೆ ಹುಟ್ಟಾರ. ಒಂದು 35 ವರ್ಷ ಆದಮೇಲೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇತ್ತು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ನೋಡ್ರಿ, ಒಂದೇ ದಿನ, ಅದು ಅಕ್ಟೋಬರ್ 2, ಈ ರಾಷ್ಟ್ರದಲ್ಲಿ ಜನಿಸಿರುವಂತಹ ಪ್ರತಿಯೊಬ್ಬ ಪ್ರಜೆ, ಅದು ಭಾರತ ದೇಶದ ಭೂಮಿ ಮೇಲೆ ಜನಿಸುವಂತ ಪ್ರತಿಯೊಬ್ಬ ಪ್ರಜೆ ಅವರ ಆದ್ಯ ಕರ್ತವ್ಯ ಇವತ್ತು ಏನು ಅನ್ನೋದನ್ನ ಇವತ್ತು ಬಹಳಷ್ಟು ಜನ ಮರೆತು ಬಿಟ್ರ. ಯಾಕಂದ್ರೆ ಮರೆತು ಬಿಟ್ಟಿವಿ ನಾವೆಲ್ಲರೂ. ಯಾಕಂದ್ರೆ ಪುಣ್ಯಾತ್ಮರು ಸ್ವಾತಂತ್ರ್ಯ ತಂದು ಕೊಟ್ಟು ಹೋಗ್ಬಿಟ್ರೆ ನಮಗೆ ಸ್ವಾತಂತ್ರ್ಯವಾಗಿ ಜೀವನ ಮಾಡಕತ್ತೀವಿ. ಅವ್ರ ನೆನೆಯ ಅವಶ್ಯಕತೆ ಏನೈತಿ? ಈ ರಾಷ್ಟ್ರಕ್ಕೆ ಒಂದು ಸ್ವಚ್ಛವಾದ ಆಡಳಿತವನ್ನು ಕೊಟ್ಟು ಒಬ್ಬ ಪ್ರಧಾನಿ ಆದಂಥವನು ಹೇಗಿರಬೇಕು ಅನ್ನೋದನ್ನ ಭಾರತ ದೇಶಕ್ಕೆ ಯಾರಾದ್ರೂ ಒಬ್ಬ ಮನುಷ್ಯ ಅದನ್ನು ತೋರಿಸಿಕೊಟ್ಟಿದ್ರೆ ಅದು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅನ್ನೋ ಮಾತನ್ನು ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಒಬ್ಬ ರಾಜಕಾರಣಿಗೆ ಆದರ್ಶ, ಒಬ್ಬ ದೇಶದ ಭಕ್ತಿಗೆ, ದೇಶ ಪ್ರೇಮಕ್ಕೆ, ದೇಶವನ್ನ ಯಾವ ರೀತಿ ಸ್ವಾತಂತ್ರ್ಯ ಕೊಡಿಸುವಂತಹ ಸಂದರ್ಭದಲ್ಲಿ ತುಂಡು ಬಟ್ಟೆಯನ್ನು ಹಾಕಿಕೊಂಡು, ಬಟ್ಟೆ ಇಲ್ಲಾರ್ದೆ ಇವತ್ತು ಬೀದಿ ಬೀದಿ ಅಲ್ದು ಜನರನ್ನ ಸಂಘಟನೆಯನ್ನು ಮಾಡಿ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಅದಕ್ಕೆ ಅವ್ರು ನಾವು ಇಷ್ಟು ಚಂದ ನೆನೆಯಾಕತ್ತೀವಿ ಅನ್ನೋ ಸಾಕಂತಾರೆ. ಯಾಕಂದ್ರೆ ನಾನು ಗದಗಿರಿ ಸರ್ ಹೇಳಿದ್ರು, ಇಲ್ಲ ಗಾಂಧಿ ಜಯಂತಿ ಮಾಡೋಣ. ಹೋದ ವರ್ಷ ಮಾಡಿದ್ವಿ ನಾವು ಗಾಂಧಿ ಚೌಕ್ನಲ್ಲಿ ಮಾಡಿದ್ವಿ ಇಳಕಲ್ನಲ್ಲಿ. ಈ ಸರಿ ಬಸವೇಶ್ವರ ಸರ್ಕಲ್ನಾಗ ಮಾಡೋಣ. ಬಸವೇಶ್ವರ ಸರ್ಕಲ್ ಯಾಕೀಗ ಬಸವೇಶ್ವರ ಸರ್ಕಲ್ ಮಾಡಿದ್ವಿ ಅಂದ್ರೆ ಇವತ್ತು ನಮಗೆ ಒಂದು ಪವಿತ್ರವಾದ ಹಬ್ಬ ನಮ್ಮ ನಾಡಿಗೆ, ವಿಜಯದಶಮಿ, ದಸರಾ ಹಬ್ಬ. ಬಹುತೇಕ ಈ ಹಬ್ಬ ಮತ್ತು ಈ ಜಯಂತಿ ಕೂಡಿ ಬಂದಿರೋ ಹಿನ್ನೆಲೆಯಲ್ಲಿ ಗಾಂಧಿ ಚೌಕಲ್ಲಿ ಮಾಡಿದ್ರೆ ಸ್ವಲ್ಪ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ. ಅಲ್ಲಿ ವೇದಿಕೆ ಹಾಕೋದು ಬೇಡ, ಬಸವೇಶ್ವರ ಸರ್ಕಲ್ ಹೆಂಗಾದ್ರೂ ಫ್ರೀ ಐತಿ, ಇಲ್ಲೇ ಮಾಡೋಣ ಅಂತ ನಾವು ಇಲ್ಲಿ ಕಾರ್ಯಕ್ರಮ ಮಾಡಿದ್ದು ಉದ್ದೇಶ. ಆದ್ರೆ ನಮಗೆ 10 ಮಂದಿ ಇದ್ರೂ ಸಾಕಾಗಿತ್ತು, 100 ಮಂದಿ ಸೇವೆ ಮಾಡ್ಬೇಕಂತಿಲ್ಲ. ಆಚರಣೆ ಮಾಡುವಂತ ಮನಸ್ಸು ಇರ್ಬೇಕು ಅಷ್ಟೇ. ಆಚರಣೆ ಮಾಡುವಂತ ಮನಸ್ಸು ಇರ್ಬೇಕು. ತೋರಿಕೆಗೆ ಮಾಡೋದು ಬೇರೆ. ತೋರಿಕೆ ಮಾಡೋರು ಬಹಳ ಮಂದಿ ಹುಟ್ಟುಬಿಟ್ರೆ ಈಗ ಜಗತ್ನ್ಯಾಗ. ದಿವಸ ತೋರಿಕೆನೇ ತೋರಿಕೆ. ಹಂಗ ಇದೀಗ ಹೇಳಿದ್ರು ನಮ್ಮ ಶರಣಪ್ಪ ನಾಮದೇವರು 100 ದಿವಸ ಆದಂತ 100 ರೂಪಾಯಿ ಕಾಯಿನ್ ಬಿಡುಗಡೆ ಮಾಡಿದ್ರು ಅಂತ. ಏನ್ ದೊಡ್ಡ ಕಿತ್ತಿ ಈ ದೇಶಕ್ಕೆ ಏನಾರ ಮಾಡ್ಯಾರ ಅವರು 100 ರೂಪಾಯಿ ಕಾಯಿನ್ ಬಿಡುಗಡೆ ಮಾಡಾಕ ಏನ್ರ ಮಾಡ್ಯಾರ? ಅವ್ರು ಏನ್ರ ಮಾಡ್ಯಾರ? ಈ ಸಂಘಟನೆಯವರು, ಸಂಘ ಪರಿವಾರದವರು ಮಹಾತ್ಮರು ನೆನೆಯೋ ಅಂತ ಅವ್ರಿಗೆ 100 ರೂಪಾಯಿ ಕಾಯಿನ್ ಬಿಡುಗಡೆ ಮಾಡಿದ್ರಂತವ್ರು. ಇಂಥ ಪ್ರಧಾನಿ ನಮ್ಮ ದೇಶದಾಗ ಇದ್ದಾರೆ ಇವತ್ತು. ಮಹಾತ್ಮರು ಇವತ್ತು ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ದುಡ್ಡು ಬಟ್ಟೆ ಹಾಕೊಳ್ಳಿಲ್ಲ. ಯಾಕೆ? ಅವ್ರೇನು ಬಡವರಾಗಿ ಹುಟ್ಟಿದ್ದಿಲ್ಲ. ಮಹಾತ್ಮ ಗಾಂಧೀಜಿಯವರು ಶ್ರೀಮಂತರ ಮನೆಯಲ್ಲಿ ಜನಿಸಿದಂಥವ್ರು, ಬ್ಯಾರಿಸ್ಟರ್ ಆದಂಥವ್ರು, ಅವರು ಬ್ಯಾರಿಸ್ಟರ್ ಪದವಿಯನ್ನು ಹೊಂದಿದಂಥವ್ರು. ಅವ್ರ ವಿದ್ಯಾಭ್ಯಾಸ ಎಲ್ಲಾಗಿದೆ ಅಂದ್ರೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯನ್ನು ಓದ್ತಿದ್ರು ಅವರು ಆಗಿನ ಕಾಲದಾಗ. ಯಾವಾಗಂದ್ರೆ ಇದು ಬ್ರಿಟಿಷರ ಆಳ್ಕೆ ಇದ್ದಾಗ ಅಂದ್ರೆ 1800 ಬಹುತೇಕ 1800 ಇಸ್ವಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಬ್ಯಾರಿಸ್ಟರ್ ಪದವಿಯನ್ನು ಓದೋದಕ್ಕೆ ಅವರು ಲಂಡನ್ ನಲ್ಲಿ ಇದ್ರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಮಾತಾಡ್ತಾರ ಇವತ್ತು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಶ್ರೀಮಂತ ಮಣ್ಣ, ಅಗರ್ಭ ಶ್ರೀಮಂತ ಮಣ್ಣದಲ್ಲಿ ಜನಿಸಿದವರು ಅವರು ಆಗಿನ ಕಾಲಕ್ಕೆ. ಅವಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಆಳ್ವತ್ನಾಗ
ಅವ್ರು ವಿದ್ಯಾಭ್ಯಾಸ ಏನು ಮಾಡ್ತಿದ್ರು, ಅವರು ಕೂಡ ಲಂಡನ್ನಲ್ಲಿ ಮಾಡ್ತಾ ಇದ್ರು. ನಮ್ಮ ದೇಶದ ಚಿಂತಕರು, ಬುದ್ಧಿವಂತರು, ಬುದ್ಧಿಜೀವಿಗಳು ಮಹಾತ್ಮ ಗಾಂಧೀಜಿಯವರಿಗೆ ಲಂಡನ್ಗೆ ಹೋಗ್ತಾರ. ನಮ್ಮ ದೇಶದಲ್ಲಿ ಸಂಘರ್ಷ ನಡೀತಾ ಇದೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಇಲ್ಲ, 200 ವರ್ಷ ಬ್ರಿಟಿಷರು ನಮ್ಮ ಭಾರತವನ್ನು ಆಳಿದ್ದಾರೆ. ನೀವು ವಿದ್ಯಾವಂತರು, ಬುದ್ಧಿವಂತರು, ಶ್ರೀಮಂತರು ಹೋಗಿ ವಿದ್ಯಾಭ್ಯಾಸ ಪಡೆದು ಬೇರೆ ದೇಶದಾಗ ಕುಂತ್ರು ಹೆಂಗ? ನೀವು ಬರ್ರಿ ನಮ್ಮ ದೇಶಕ್ಕೆ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ನಿಮ್ಮಂಥವ್ರ ಅವಶ್ಯಕತೆ ಐತಿ ಬುದ್ಧಿಜೀವಿಗಳದ್ದು ಅಂತೇಳಿ ಹೋಗಿ ಮಹಾತ್ಮ ಗಾಂಧೀಜಿಯವರಿಗೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ವಿನಂತಿ ಮಾಡಿಕೊಂಡಾಗ ತಕ್ಷಣ ಒಲ್ಲೆ ಅನ್ನಲಿಲ್ಲ ಅವರು. ಯಾಕಂದ್ರೆ ಅವ್ರು ನಿಜವಾದ ಭಾರತೀಯರಲ್ಲ, ಭಾರತ ದೇಶದಲ್ಲಿ ಹುಟ್ಟಿದವರು. ಆ ಭಾರತ ದೇಶದ ಕಾಳಜಿ ಕಳಕಳಿಗೆ ಅವರು ತಮ್ಮ ವಿದ್ಯಾಭ್ಯಾಸವನ್ನು ನಿಲ್ಲಿಸಿ ನೇರವಾಗಿ ಭಾರತಕ್ಕೆ ಬಂದು ಈ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಧುಮುಕಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ಈ ಭಾರತೀಯರಿಗೆ ನಾವ ಮತ್ತಾರ ಭಾರತೀಯರನ್ನು ನಾವ ಪುಣ್ಯಾತ್ಮರು ನಮಗೆ ಸ್ವಾತಂತ್ರ್ಯ ತಂದು ಕೊಟ್ರಲ್ಲ, ಅವ್ರನ್ನ ನಾವು ಎಷ್ಟು ಚಂದ ಬೆಳೆಯಕತ್ತೀವಪ್ಪ, ಎಷ್ಟು ಚಂದ ಗೌರವಿಸ್ತೀವಪ್ಪ, ಎಷ್ಟು ಮಂದಿ ಗೌರವಿಸ್ತೀರಿ, ಎಷ್ಟು ಮಂದಿ ಅವರಿಗೆ ನಮಸ್ಕಾರ ಮಾಡ್ತೀರಪ್ಪ ಮಹಾತ್ಮ ಗಾಂಧೀಜಿಯವರಿಗೆ. ಅಂದೊಂದು ಕಾಲ ಇತ್ತು, ರಾಷ್ಟ್ರಪಿತಾಮ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟರು, ರಾಷ್ಟ್ರಪಿತಾಮವನ್ನು ಅನಿಸ್ಕೊಂಡ್ರು ಅಂತೇಳಿ. ರಾಷ್ಟ್ರಪಿತಾಮ ಅಂತೇಳಿ ನಮ್ಮ ಭಾರತೀಯರು ಇಟ್ಟಿದ್ದಲ್ಲ ಅದು ಹೆಸರು. ನಿಮ್ಗೆ ಅದು ಒಂದು ತಿಳ್ಕೊಳ್ರಿ, ಸ್ವಲ್ಪ ವಿನಿಕಿ ಮೇಗಿರುವಂತ ಹಿರಿಯರು. ರಾಷ್ಟ್ರಪಿತಾಮ ಅಂತ ಯಾಕೆ ಯಾರಿಟ್ರು ಹೇಳಿ ಗೊತ್ತು? ಒಬ್ಬರು ಹೇಳಿ ನೋಡು, ಯಾರಿಟ್ರಪ್ಪ ಹೇಳಪ್ಪ? ಮುರ್ತುಜ ಯಾರು? ಬ್ರಿಟಿಷರಿಟ್ರು. ಯಾರಿಟ್ರು? ಈ ಸ್ವಾತಂತ್ರ್ಯ ನಮ್ಮ ದೇಶನ ಬಿಟ್ಟು ಓಡಿಸಿದ್ರಲ್ಲ, ಅವರು ಹೋಗುವಾಗ ಸುಮ್ಮ ಹೋಗಲಿಲ್ಲ. ಅವರು ಇಟ್ರು ರಾಷ್ಟ್ರಪಿತಾಮ ಅಂತ ಹೆಸರಿಟ್ರು. ಯಾಕಿಟ್ರು? ನಮ್ಮವ್ರಿಗೆ ಗೌರವನೇ ಇಲ್ಲ, ಸ್ವಾತಂತ್ರ್ಯ ತಂದು ಕೊಟ್ಟರ ಬಗ್ಗೆ ಗೌರವ ಇಲ್ಲ. ಈ ದೇಶಕ್ಕೆ ಒಂದು ನ್ಯಾಯವಾಗಿ ಈ ದೇಶದ ಸಿದ್ಧಾಂತ ತತ್ವ ಹೇಗಿರಬೇಕು ಅನ್ನೋದನ್ನ ಬರೆದಂತಹ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇಲ್ಲ. ಒಬ್ಬ ಶ್ರೇಷ್ಠ ಪ್ರಧಾನಿ, ಅವ್ರ ಪಗಾರದಲ್ಲಿ ಹೇಳಿದ್ರಲ್ಲ, ಈಗ 40 ರೂಪಾಯಿ ಪಗಾರ ಇತ್ತಂದ್ರ ಮನ್ಯಾಗ ಹೆಣ್ಮಕ್ಳು 10 ರೂಪಾಯಿ ಉಳಿಸ್ತಿದ್ರಂತ. 10 ರೂಪಾಯಿ ಉಳಿಸಿದೆ ಯಾಕಂತೇಳಿ 10 ರೂಪಾಯಿ ನನಗೆ ಮುಂದಿನ ತಿಂಗಳ ಪಗಾರ ಬೇಡ ಅಂತೇಳಿ ಬರೆದು ಕೊಟ್ಟಂತ ಪುಣ್ಯಾತ್ಮ ಯಾರಾದ್ರೂ ಇದ್ರ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ಮಾತನ್ನು ಹೇಳಬೇಕಾಗಿದೆ. ಇಂಥ ಎಲ್ಲ ಮಹಾನ್ ಪುಣ್ಯಾತ್ಮರು ನಮಗೆ ಮಾರ್ಗದರ್ಶನ ನೀಡ್ಯಾರ. ಹೇಗೆ ದೇಶ ಇರಬೇಕು, ಹೇಗೆ ನಾವು ಇರಬೇಕು, ಯಾವ ತತ್ವದ ಮೇಲೆ ಈ ದೇಶವನ್ನು ಕಟ್ಟಲಾಯಿತು, ಯಾವೆಲ್ಲ ಜನಾಂಗ ಈ ದೇಶದಲ್ಲಿ ಇತ್ತು. ಏನು ಇವತ್ತು ಹುಟ್ಟಿಸ್ಯಾರ ಯಾರು? ಏನಪ್ಪ ರಾಮಣ್ಣ, ಇವತ್ತು ನಿಮ್ಮ ಪೂರ್ವಜರು, ನಿಮ್ಮ ಮಂಟಂದವರು ಎಲ್ಲರೂ ಏನು ಇವರ ಹುಟ್ಟಿಸ್ದಂಗೆ ಆಡ್ತಾರೆ. ಇವತ್ತು ಮಂದಿ ಇವರ ಅಂಗಿ ಚೊಂಗ್ ಹಾಕಕ್ಕೆ ಕಳಿಸ್ಯಾರ, ಇವರ ನಮ್ಗೆ ಊಟ ಮಾಡಕ್ಕೆ ಕಳಿಸ್ಯಾರ, ಇವರ ಮಕ್ಕಳ ಕಳಿಸ್ಯಾರ ಅನ್ನೋದು ಮಾತಾಡ್ತಾರೆ. ನೀವು ಯಾವಾಗ ಕಲ್ತಿದ್ದಿಲ್ಲ ನಾವು ಯಾವುದು? ಏನು ಇವ್ರು ಬಂದಿದ್ದ ನಾವು ಕಲ್ತಿಲ್ಲ. ಈ ದೇಶಕ್ಕೆ ತ್ಯಾಗ ಮತ್ತು ಬಲಿದಾನದಿಂದ ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರು. ಎಲ್ಲ ಜಾತಿ ಜನಾಂಗದವರು ನಾವೆಲ್ಲರೂ ಒಂದಾಗಿರ್ಬೇಕು. ಈ ದೇಶದ ತತ್ವ ಸಿದ್ಧಾಂತ ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ರಾಷ್ಟ್ರದಲ್ಲಿ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಮೇಲೆ ನಾವು ಪ್ರಮಾಣ ಮಾಡ್ತೀವಿ. ನಾವೊಬ್ಬ ಜನಪ್ರತಿನಿಧಿ ಅನಿಸ್ಕೊಂಡವರು, ಒಬ್ಬ ಏನ್ ಹೇಳ್ತೀವಲ್ಲ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ, ಏನು ಪತ್ರಿಕಾರಂಗ ಅಂತಲೂ ಕೂಡ ನಾವು ಹೇಳ್ತೀವಿ. ಈ 4 ಅಂಗಗಳು ನಾವು ದೃಢವಾದ ವಿಶ್ವಾಸ ಎದ್ರ ಮೇಲಿದೆ? ನಮ್ಮ ಭಾರತದ ಸಂವಿಧಾನದ ಮೇಲೆ. ಆ ಸಂವಿಧಾನಕ್ಕೆ ಗೌರವ ಇಲ್ಲ ಇವರಿಗೆ. ಮಾತಾಡೋದು ಸಂವಿಧಾನ ಅಂತೇಳಿ ಡಾಕ್ಟರ್ ಅಂಬೇಡ್ಕರ್ ಅವ್ರ ಬಗ್ಗೆನೇ ಕೇಳುವಾಗಿ ಮಾತಾಡುವಂಥದ್ದು, ಸಂವಿಧಾನನೇ ಕಿತ್ತು ಹಾಕ್ತೀನಿ ಅಂತ ಹೇಳುವಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ? ಈ ದೇಶದಲ್ಲಿ ಯಾರ ಬಗ್ಗೆ ಆದ್ರೂ ಗೌರವ ಇದೆಯಾ ಇವರಿಗೆ? ಯಾರಾದ್ರೂ ಬಗ್ಗೆ ಗೌರವ ಇಟ್ಕೊಂಡು ನಡೀತಾ ಇದ್ದಾರೆ? ಅದಕ್ಕೆ ನಾನು ಭಾರತ ದೇಶದ ನಾವೆಲ್ಲ ಇಲ್ಲಿ ಸೇರಿದ್ವಿ, ಪ್ರಜೆಗಳು, ಎಲ್ಲ ಜಾತಿ ಜನಾಂಗದವರು ನಾವು ಇಲ್ಲದೀವಿ. ಒಂದೇ
ವರ್ಗಕ್ಕೆ ಒಂದೇ ಜಾತಿಗೆ ಸೀಮಿತವಾದಂಥ ದೇಶ ಅಲ್ಲ ನಾವು. ಅದನ್ನ ಅರ್ಥ ಮಾಡ್ಕೊಂಡಾರ್ದವ್ರಂತ ಎಷ್ಟು ಜನ ಇಲ್ಲಿ ಇಲ್ಲ. ಇವ್ರ ಅಪ್ಪನ ಮನೆ ದೇಶ ಆಡ್ದಂಗೆ ಆಡ್ತಾರೆ ಒಂದಿಷ್ಟು ಮಂದಿ. ಇವ್ರು ಕಣ್ಣು ತೆಗೆದಿದ್ದು ಯಾವಾಗ? ಇವ್ರ ಸಂಘಟನೆಗಳು ಬಂದಿದ್ದು ಯಾವಾಗ? ಈ ದೇಶದಲ್ಲಿ ಎಲ್ಲ ಇತಿಹಾಸ ಐತಿ, ಇತಿಹಾಸ ಬಿಟ್ಟಿಲ್ಲ. ಭಾರತ ದೇಶದ ಇತಿಹಾಸ ಇವತ್ತು ಈ ದೇಶ ಇನ್ನೂ ತನ್ನ ರಕ್ಷಣೆ ಮಾಡಿಕೊಂಡು ಹೊರಟಿದೆ ಅನ್ನೋದನ್ನು ನಾವು ಯಾರು ಕೂಡ ಮರೆಯೋಕ್ಕಾಗೋದಿಲ್ಲ. ಈ ದೇಶದ ಇತಿಹಾಸ ಇದೆ, ಇತಿಹಾಸವನ್ನು ಇಟ್ಕೊಂಡು ನಾವು ಮುಂದೆ ನಡೀತಾ ಇದ್ದೀವಿ. ಇತಿಹಾಸ ಇರಲಾರ್ದು ಯಾವುದೇ ದೇಶ ಇಲ್ಲ. ಯಾವುದೇ ದೇಶವನ್ನು ತೆಗೆದುಕೊಂಡ್ರೆ ಇವತ್ತು ಅದಕ್ಕೊಂದು ಇತಿಹಾಸ ಇದೆ. ಯಾವ ರೀತಿ ಇವತ್ತು ದೇಶ ಆದವು, ದೇಶದಲ್ಲಿ ಯಾರ್ಯಾರು ಏನೇನು ಮಾಡಿದ್ರು, ಏನೇನು ತ್ಯಾಗ ಮಾಡಿದ್ರು. ಅವರು ಅಷ್ಟು ಶ್ರೀಮಂತರಿದ್ರಲ್ಲ, ಅವರು ಬಟ್ಟಿ ಯಾಕಪ್ಪ ಮಹಾತ್ಮ ಗಾಂಧೀಜಿಯವರು ಬರೀ ಒಂದು ಬಟ್ಟಿ, ಒಂದು ದೋತ್ರ, ಒಂದು ಮೈ ಮೇಲೆ ಒಂದು ಶಾಲ್ ಹಾಕೊಂಡು ಯಾಕೆ ಹೇಳಿದ್ರು? ತ್ಯಾಗ ಮಾಡಿದ್ರಪ್ಪ, ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ರು. ಅಂತ ಪುಣ್ಯಾತ್ಮರನ್ನೇ ನೆನೀಲಾರದಂತ ದೇಶ ಇವತ್ತು ನಮ್ಮದಾಗ್ತಾ ಇದೆಯಲ್ಲ, ಇದು ನಿಜವಾಗಲೂ ನಮಗೆ ನಾಚಿಕೆ ಅಡಿ ಬರುವಂತ ಕೆಲಸ ಅನ್ನೋ ಮಾತನ್ನ ನಾನು ವೇದಿಕೆ ಮುಖಾಂತರ ಹೇಳ್ತೀನಿ. ಯಾಕಂದ್ರೆ ಒಂದು ಶ್ರದ್ಧೆ ಇಲ್ಲ, ಒಂದು ಭಕ್ತಿ ಇಲ್ಲ. ನಮ್ಮ ರಾಷ್ಟ್ರ ಪಿತಾಮಹ ಅಂತ ಬರೀ ಮಾತಲ್ಲಿ ಹೇಳೋದು ಅಷ್ಟೇ ಅಲ್ಲ, ನಾವು ಅವ್ರ ಬಗ್ಗೆ ಗೌರವ ಇಟ್ಕೊಂಡು ನಡೆಯುವಂತ ಕೆಲಸ ಆಗ್ಬೇಕು. ಆ ನಿಟ್ಟಿನಲ್ಲಿ ಇವತ್ತು ದೇಶ ನಡೆಯುವಂತ ಕೆಲಸ ಆಗ್ಬೇಕಾಗಿದೆ. ಆದ ಕಾರಣ ಇವತ್ತು ನಾವು ಈ ವೇದಿಕೆ ಹಾಕಿ ಯಾರಿಗೂ ಬೇಯಾಟು ಹಾಕಿಲ್ಲ, ಯಾರಿಗೂ ಹೊಗಳಕ್ಕೂ ಹಾಕಿಲ್ಲ. ಒಬ್ಬ ಭಾರತ ದೇಶದ ಒಬ್ಬ ಸಾಮಾನ್ಯ ಪ್ರಜೆ ಆಗಿ ಇವತ್ತು ನಮ್ಮ ತಂದೆಯವರ ಪ್ರತಿಷ್ಠಾನದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಒಂದು ಕೋಟಿ ಕೋಟಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡೋಣ ಅಂತೇಳಿ ನಾವು ಮಾಡಿದ್ದೀವಿ. ಯಾರಿಗೋಸ್ಕರ ಯಾರಿಗೂ ಚುಚ್ಚೋದಕ್ಕ, ಯಾರಿಗೂ ಅನಿಸೋದಕ್ಕ ನಾವು ಈ ಕಾರ್ಯಕ್ರಮ ಮಾಡಿಲ್ಲ. ನಾವು ಬಹಳ ಮಂದಿ ಬರ್ರಿ ಬರ್ರಿ ಅಂತೀವಿ, ಬಂದ್ರು ಪಾಪ ಎಲ್ಲರೂ ತಡ ಆಗಿ ಸ್ವಲ್ಪ ಎದ್ದು ಸ್ವಲ್ಪ ರಾತ್ರಿ ಲೇಟ್ ಆಗಿ ನಾವು ಮುಕ್ಕೋತೀವಿ, ನೀವು ಮುಕ್ಕೋತೀರಿ. ಅದು ನಮ್ಗೆ ಅನ್ನಿಸ್ತಾರೆ ಒಂದಿಷ್ಟು ಮಂದಿ ಬರ್ತಾರಲ್ಲ. ಹಂಗಲ್ಲ, ಒಂದು ಶ್ರದ್ಧೆ ಭಕ್ತಿ ಅನ್ನೋದು ಇರಬೇಕು, ಒಂದು ಶಿಸ್ತು ಅನ್ನೋದು ಇರಬೇಕು. ಒಂದು ಶಿಸ್ತು ಮನುಷ್ಯನ ಹತ್ರ ಇಲ್ಲ. ಎಷ್ಟೊತ್ತಿಗೆ ಮುಕ್ಕೋ ಬರಬೇಕು, 6 ಗಂಟೆಗೆ ಇರಬೇಕಂದ್ರೆ ಇರಬೇಕು. ಅದು ದೇಶಭಕ್ತಿಯನ್ನು ತೋರಿಸುತ್ತೆ, ಅದು ದೇಶಭಕ್ತಿಯನ್ನು ತೋರಿಸುತ್ತೆ. ಆ ದೇಶಭಕ್ತಿ ಅನ್ನೋದು ಹೋಗ್ಬಿಡುತ್ತೆ ನಮ್ಮ ಹತ್ರ. ಇತ್ತೀಚಿನ ದಿನಗಳಲ್ಲಿ ನೋಡ್ತೀನಿ, ಯಾರು ನಮ್ಮ ಪ್ರಧಾನಿ ಅಂದ್ರೆ ಗೊತ್ತಿಲ್ಲ, ಯಾರು ನಮ್ಮ ಮುಖ್ಯಮಂತ್ರಿ ಅಂದ್ರೆ ಗೊತ್ತಿಲ್ಲ. ಒಂದಿಷ್ಟು ಮಂದಿಗೆ ಹಂಗಾಗ್ಬಿಡುತ್ತೆ ಈ ದೇಶ. ಯಾಕಂದ್ರೆ ನಾವು ಪ್ರಧಾನಿಗಳು ಹಂಗಾದಾರ. ಈಗ ಒಂದಿಷ್ಟು ಮಂದಿ ಬಂದು ನಮ್ಮ ದೇಶದಾಗ ಇಲ್ಲೊಬ್ರು ಪ್ರಧಾನಿ ಇದ್ರು, ಲಾಲ್ ಶಾಸ್ತ್ರಿ ಅವರು 40 ರೂಪಾಯಿ ಪಗಾರದಲ್ಲಿ 10 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ 10 ರೂಪಾಯಿ ವಾಪಸ್ ಕೊಟ್ಟವ್ರು. ಆದ್ರೆ ಈಗ ನಮ್ಮ ಪ್ರಧಾನಿ ಅದಾರ 20 ಲಕ್ಷ ರೂಪಾಯಿ ದಿವಸ ಒಂದು ಸೂಟ್ ಹಾಕೊಂತಾರ ಪುಣ್ಯಾತ್ಮ. 20 ಲಕ್ಷ ರೂಪಾಯಿ ಸೂಟ್. ಯಾರಪ್ಪನ ಮನೆ ಗಂಟೆ, ಯಾಕೆ ರಕ್ತ, ಎಲ್ಲಪ್ಪನ ಜಾತ್ರೆ. ಯಾರ್ದು? ನೀವು ತುಂಬಿದ ಟ್ಯಾಕ್ಸ್ ಅಪ್ಪ ಯಪ್ಪ ಪುಣ್ಯಾತ್ಮ. ನಿಮ್ಮ ತೆರಿಗೆನೆ ಅಲ್ಲಿ ಬರೋದು ಸರ್ಕಾರ ನಡೆಸೋದಕ್ಕೆ. ಏನು ಇವ್ರ ಅಪ್ಪನ ಮನೆ ಅಂತ ಏನು ತಂದಾರು? ಯಾರು ತಂದ್ಕೊಟ್ರು? ಅದಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಬಹಳ ಚಂದ ಹೇಳ್ಯಾರ, ತಮ್ಮ ಕೆರೆ ನೀರು ಕೆರೆಗೆ ಚೆಲ್ತಾ ಇದ್ದೀವಿ ನಾವು ಇವತ್ತು 5 ಗ್ಯಾರಂಟಿ ಕೊಟ್ಟಿವಿ, ನಿಮ್ ಟ್ಯಾಕ್ಸ್ನಾಗ ತಗೊಂಡು ಕೊಟ್ಟಿವಿ ನಾವು. ಆದ್ರೆ ಕೊಡುವಂತ ಮನಸ್ಸಿತ್ತಲ್ಲ, ಆ ಬಡವರು ಬದುಕಬೇಕು, ಎಲ್ಲರೂ ಬದುಕಬೇಕು ಅನ್ನೋದು ಆ ಮನಸ್ಸು ಬೇಕು. ಯಾಕೆ ಇವ್ರಿಗೆ ಮಾಡಕ್ ಆಗೋದಿಲ್ಲ? ಎಷ್ಟೈತೆ ನಮ್ಮ ದೇಶದ ಮೇಲೆ ಸಾವು ಗೊತ್ತ ನೀವು ಹೇಳ್ತಾರೆ. ಇವ್ರ ಹಂಗ ಇವರೆಲ್ಲ ಕಟ್ಟಬೇಕಾರೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ದೇಶ ಕಟ್ಟ್ಯಾರ. ಏನು ಹೇಳ್ತಾರೆ ಮಾತತ್ತಿಗೆ ಕಾಂಗ್ರೆಸ್ನವರು 70 ವರ್ಷ ಆಳ್ಕೆ ಮಾಡಿಬಿಟ್ರು, 70 ವರ್ಷ ಆಳ್ಕೆ ಮಾಡಿಬಿಟ್ರು, ದೇಶ ಹಾಳು ಮಾಡ್ಬಿಟ್ರು. ಈ ದೇಶದಾಗ ಏನೇನಾಗಿಲ್ಲಪ್ಪ. ಏನು ಇವ್ರು ಈ 15 ವರ್ಷದಾಗ ಬಂದ ಮೇಲೆ ನಾವೆಲ್ಲ ಕಲ್ತೀವ? ಏನಪ್ಪ ರಾಮಣ್ಣ ಬಾಲಪ್ಪ ಎಷ್ಟು ವಯಸ್ಸು ನಿಮಗೆ? 60 ನಡೀತಾವ 70 ನಡೀತಾವ? ಅವರು 70 ವರ್ಷ 15 ವರ್ಷದ ಮುಂದೆ ಹುಟ್ಟಿದವ್ರು ಇವರು. ಈಗ ಹುಟ್ಟ್ಯಾವ ಇವು. ಈಗ ಹುಟ್ಟಿ ಹೇಳ್ತಾರ ನಮ್ಮ ದೇಶ 70 ವರ್ಷ ಆಳ್ಕೆ ಮಾಡಿದ್ರು ಕೂಡ ನಮ್ಮ ದೇಶದ ಮೇಲೆ ಸಾಲ ಎಷ್ಟಿತ್ತು? ಕೇವಲ 53 ಲಕ್ಷ ಕೋಟಿ. ಸಾಲ ಇಲ್ಲಾರ್ದ ದೇಶ ಇಲ್ಲ. ದೇಶ ಅಭಿವೃದ್ಧಿ ಮಾಡ್ಬೇಕು, ಸಾಲ ಮಾಡಬೇಕು. ಮನೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ಬ್ಯಾಂಕ್ಗೆ ಸಾಲ ಮಾಡಬೇಕು. ಯಾಕಪ್ಪ ಸಂಗನ ಚಟ್ನಾಳ ಮಾಡಿ ನೀವು ಸಾಲ ಎಲ್ಲರ ಮ್ಯಾಗೂ ಸಾಲ ನಾವು ತಗೊಂಡು ನಮ್ಮ ಮ್ಯಾಗು ದೇಶದ ಮ್ಯಾಗೆ. ಆದ್ರೆ ಬರೀ 53 ಕೋಟಿ ಲಕ್ಷ ಸಾಲ ಇರುವ ನಮ್ಮ ದೇಶ
ಪ್ರಧಾನಿಗಳಾದಂಥ ದಿವಂಗತ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಗಳಾದಾಗ ಕೇವಲ ದೇಶದ ಮೇಲೆ ಸಾಲ 53 ಲಕ್ಷ ಕೋಟಿ. ಇವತ್ತೆಷ್ಟೈತಪ್ಪ ಸಾಲ? ದಯವಿಟ್ಟು ಸ್ವಲ್ಪ ವಿಚಾರ ಮಾಡ್ರಿ. ಕೇವಲ 15 ವರ್ಷದಲ್ಲಿ ಇದು 70 ವರ್ಷದವರು 53 ಕೋಟಿ ಲಕ್ಷ ಸಾಲ ಮಾಡಿವಿ ನಾವು. ಇವತ್ತೆಷ್ಟೈತಿ ಸಾಲ? 130 ಲಕ್ಷ ಕೋಟಿ. 80 ಲಕ್ಷ ಕೋಟಿ ಸಾಲ ಮಾಡ್ಯಾರ ಕೇವಲ 15 ವರ್ಷದಾಗ. ನಾವು 70 ವರ್ಷದಾಗ 53 ಮಾಡೀವಿ. ಈ ಕೇವಲ 10 ವರ್ಷದಾಗ ಎಷ್ಟು ಸೇವಾ? ಯಾರು ಹೊಲಿಗಾರ ನಮಗೇನೆ ಕೊಡ್ರಿ, ಅವ್ ಮಾಡೋಣ ತುಂಬ್ತಾರ ಅನ್ಬೋದು. ನೀವು ನಮ್ಮನ್ನೆಲ್ಲ ಒತ್ತಿ ಇಟ್ಟಾರ ಭಯಪ್ಪ. ಇದು ತಿಳ್ಕೊಡ್ರಿ. ಈ ದೇಶದ ಪ್ರತಿಯೊಬ್ಬ ಪ್ರಜೆ ಮೇಲೆ 1,19,000 ರೂಪಾಯಿ ನಿಮ್ಮ ಪ್ರತಿಯೊಬ್ಬ ಈ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಮೇಲೆಯೂ ಸಾಲ ಐತಿ. ನಿಮ್ಮ ಮೇಲೆ ಸಾಲ ಐತಿ. ನಿಮ್ಮ ಆಸ್ತಿ ಅದಾವಲ್ಲ, ನನ್ನ ಮನಿ ಐತಿ, ನನ್ನೊಂದು ಹೊಲ ಐತಿ, ಒಂದು 100 ಎಕರೆ ಐತಿ, ಎಲ್ಲ ನೀವು ಅನ್ಬೋದು. ಅದೇ ಕಾಲಮ್ ಐತಿ 9 ನಂಬರ್ದಾಗ ಸರ್ಕಾರ ಅಂತೀವಿ. ಅದಕ್ಕೆ ಇಟ್ಕೊಂಡ್ರೆ ಹೇಳ, ನಾಳೆ ಸಾಲ ಒತ್ತಿ ಬಿತ್ತಂದ್ರ ಏನು ಹರಿಯಾಕ ಶರಣಪ್ಪ ಆಸ್ತಿ ದಮಕ್ಕ ಅದು ಕಾಲಮ್ ನಂಬರ್ 9ರಾಗ ಯಾಕೈತಿ ಹೇಳಿ ಸರ್ಕಾರ ಅಂತ ಇಟ್ಟಿರೋದ್ನ ಎಲ್ಲಾರು ಉತ್ತಾರ ತೆಗೆದು ನೋಡ್ರಿ, ಸ್ವಲ್ಪ ಚೆಕ್ ಮಾಡ್ರಿ. ಇಲ್ಲ ಅಂದ್ರ ನಿಮ್ಮ ಆಸ್ತಿನ ಯಾವಾಗಾರು ಮಾರ್ಬಿಡ್ಬೋದು. ಸಾಲ ಇರೋದು ಏನಾಗಲ್ಲ ದೇಶದ ಮೇಲೆ. ಏನೈತಿ ಇವತ್ತು ದೇಶದ ಪರಿಸ್ಥಿತಿ? ಯಾರು ಖುಷಿ ಅದಲ್ಲ? ಯಾವ ಪ್ರಜೆಗಳು? ಧರ್ಮದ ಬಗ್ಗೆ ಬೆಂಕಿ, ಜಾತಿ ಮತ ಬಗ್ಗೆ ಜಂತಿ ಬೆಂಕಿ. ಏನ್ ಹಿಡಿದಿದೆ ದೇಶದಲ್ಲಿ? ಈ ದೇಶದ ಚಿಂತನೆ ಮಾಡೋರು ಯಾರು? ನಾವು ಪ್ರಜೆಗಳಾದವರು ಚಿಂತನೆ ಮಾಡಲ್ಲ, ಮತ್ತೆ ಯಾರು ಮಾಡ್ತಾರೆ ಚಿಂತನೆ? ಈ ದೇಶದ ಚಿಂತನೆ ಆಗ್ಬೇಕು. ನಮ್ಮ ದೇಶದ ಇಂಥ ದಿಗ್ಗಜರನ್ನು ನಾವು ನೆನೀಬೇಕು, ಅವ್ರಿಗೆ ಸ್ಮರಿಸಬೇಕು. ತಮ್ಮ ಕೂದ್ರೆ ಸುಮ್ಕೂಡ್ರು ಸ್ವಲ್ಪ. ಅರ್ಜೆಂಟ್ ಇದ್ದಾರೆ ಗಾಡಿ ಹೊಡ್ಕೊಳಕ್ಕೆ, ಏನು ಗಾಡಿ ಸಿಕ್ಕೈತಿ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಮಾಡುವಂತ ಉದ್ದೇಶ ದೇಶದ ಬಗ್ಗೆ ಚಿಂತನೆ, ನಾವು ಇರುವಂತ ಊರಿನ ಬಗ್ಗೆ ಚಿಂತನೆ, ನಮ್ಮ ರಾಜ್ಯದ ಬಗ್ಗೆ ಚಿಂತನೆ, ಜನರ ಬಗ್ಗೆ ಚಿಂತನೆ, ಎಲ್ಲರ ಬಗ್ಗೆ ಚಿಂತನೆ ಮಾಡ್ಬೇಕು. ನಾವು ಮಾಡಿದಾಗ ನೀವು ನಿಜವಾದ ಪ್ರಜೆಗಳಾಗೋದಕ್ಕೆ ಅರ್ಹರಿರ್ತೀವಿ. ಇದನ್ನ ಯಾರು ಚಿಂತೆ ಮಾಡೋದೇ ಇಲ್ಲ. ಯಾರು ಮಾತಾಡ್ತಾರ? ಮಾತಾಡೋರೇ ಇಲ್ಲ. ನಿಮ್ಮ ಪಾಡಿಗೆ ನಿಮ್ದು, ಅವ್ರ ಪಾಡಿಗೆ ಅವ್ರದ. ಹಂಗ ಆಗೋದಿಲ್ಲ. ಅದಕ್ಕೆ ಬಂಧುಗಳೇ, ಇವತ್ತು ಏನು ನಮ್ಮ ಕರ್ನಾಟಕ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಿಂದ 2023ರಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಜನರಿಗೆ ಏನು ಭರವಸೆಯನ್ನು ಕೊಟ್ಟಿದ್ವಿ, ಏನು ಮಾತನ್ನು ಕೊಟ್ಟಿದ್ವಿ, ಆ ಮಾತಂತೆ ಇವತ್ತು ನಡೆದಂತ ಸರ್ಕಾರ ಈ ರಾಜ್ಯದಲ್ಲಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ ಅನ್ನೋ ಮಾತನ್ನು ಬಹಳ ಗಟ್ಟಿಯಾಗಿ ನಾವು ನೋಡಬೇಕಾಗುತ್ತೆ. ಯಾಕಂದ್ರೆ ನುಡಿದಂತೆ ನಡೀತಾ ಇದ್ದೀವಿ. ನಾವು 5 ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ವಿ. ನಮ್ಮ ಅನುಷ್ಠಾನ ಸಮಿತಿ ಅಧ್ಯಕ್ಷರೇ ಕುಂತಾರ. ನಿನ್ನೆ ತಾನೇ ಸಮೀಕ್ಷೆ ಮಾಡ್ಯಾರ, ಅವ್ರು ಪರಿಶೀಲನೆ ಮಾಡಿದ್ರು. ನೀನು ಮೀಟಿಂಗ್ ಮಾಡಿ ನಮ್ಮ ಹಿರಕಲ್ ತಾಲೂಕಿನಾಗ ಎಷ್ಟು ಮಂದಿ ಯಾವ್ಯಾವ ಸ್ಕೀಮು, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಯೋಜನೆ, 5 ಯೋಜನೆಗಳನ್ನು ಕೊಟ್ಟಿವಲ್ಲಪ್ಪ. ಬರೇ ಗೃಹಲಕ್ಷ್ಮಿ ಯೋಜನೆ ನಮ್ಮ ಹಿರಕಲ್ ತಾಲೂಕಿನಾಗ ಎಷ್ಟು ಮಂದಿ ದುಡ್ಡು ತಗೊಂತಾರ ಹೆಣ್ಮಕ್ಳು ಅಂತಂದ್ರ 98%. ಕೇವಲ 2% ಉಳಿದೈತೆ ನಮ್ಮ ತಾಲೂಕಿನಾಗ. 98% ಜನರು ಇವತ್ತು ತಾಯಿಯಂದರಿಗೆ 2,000 ರೂಪಾಯಿ ನೇರವಾಗಿ ಹತ್ಕೊಟ್ಟು ಹೋಗುತ್ತೆ. ಇದು ವಿಶ್ವ ದಾಖಲೆ ಆಗಿದೆ. 5 ಗ್ಯಾರಂಟಿ ಯಾವ ರಾಜ್ಯದಲ್ಲಿ ಇಲ್ಲ, ಕರ್ನಾಟಕ ರಾಜ್ಯದಾಗ ಅಷ್ಟೇ ಐತಿ. ಯಾಕ ಅಂತ ಚಿಂತನೆ ಮಾಡೋರದಾರ, ಬಡವರ ಬಗ್ಗೆ ಚಿಂತನೆ ಮಾಡೋರದಾರ, ದಲಿತರ ಬಗ್ಗೆ ಚಿಂತನೆ ಮಾಡೋರದಾರ, ಅಲ್ಪಸಂಖ್ಯಾತರ ಬಗ್ಗೆ. ಎಲ್ಲರೂ ಬದುಕಬೇಕು, ಎಲ್ಲರೂ ಜೀವನವನ್ನು ಸಾಗಿಸಬೇಕು, ನಡೀಬೇಕು ಅನ್ನೋದಕ್ಕೆ ಇವತ್ತು ನಮ್ಮ ಗೃಹಲಕ್ಷ್ಮಿ ಯೋಜನೆ ನಮ್ಮ ಹಿರಕಲ್ ತಾಲೂಕಿನಲ್ಲಿ 98% ಮಹಿಳೆಯರಿಗೆ ನ್ಯಾಯವಾಗಿ ಅವರು ನೇರವಾಗಿ ಅವರ ಅಕೌಂಟ್ ಹೋಗುವಂತಹ ಒಂದು ಸ್ಕೀಮು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಅದರಂತೆ ಶಕ್ತಿ ಯೋಜನೆ ನಮ್ಮ ತಾಯಿಯಲ್ಲಿ ಕುಂತಾರ. ಬಸ್ ಅಂತರೂ ಫ್ರೀ. ದೇವಸ್ಥಾನ ಒಂದು ಉಳಿದಿಲ್ಲ ಈ ರಾಜ್ಯದಾಗ. ಬಸ್ ದೇವಸ್ಥಾನ ಅಂತೂ ಒಂದು ಉಳಿದಿಲ್ಲ. ಮೊನ್ನೆ ನಮ್ಮ ಸರ್ಕಾರ ಘೋಷಣೆ ಮಾಡಿದ್ವಿ ನಾವು. ಎಷ್ಟು? 500 ಕೋಟಿ ಮಹಿಳೆಯರು
ಉಚಿತವಾಗಿ ಬಸ್ ಪ್ರವೇಶವನ್ನು ಇವತ್ತು ಪ್ರಯಾಣವನ್ನು ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಅಂತೇಳಿ 500 ಕೋಟಿ 500 ಕೋಟಿ ಜನಸಂಖ್ಯೆಯಲ್ಲಿ ಐತ್ರಿ ಅನ್ಬೋದು. ನಮ್ಮ ರಾಜ್ಯದಾಗ ಇರೋದು 7 ಕೋಟಿ, ಆದ್ರೆ ಅಷ್ಟು ಬರೀ ಅಡ್ಡಾಡೋಣ ಹುಡುಗರು ಇರ್ಕಲ್ಲಿ 20 ಸರಿ ಅಡ್ಡಾಡಿದ್ರೆ ರೇಟ್ ಆಗುತ್ತೆ. ಒಂದ್ಸರಿ ಹುಡುಗರಿಗೆ ಹೋದ್ರೂ ಲೆಕ್ಕ ಆಗುತ್ತೆ, ಹೊಳ್ಳಿ ಬಂದರೂ ಲೆಕ್ಕ ಆಗುತ್ತೆ. 500 ಕೋಟಿ ಮಹಿಳೆಯರು ಬಸ್ ಪ್ರಯಾಣವನ್ನು ಉಚಿತವಾಗಿ ಮಾಡಿದ್ದಾರೆ. 200 ಯೂನಿಟ್ ಕರೆಂಟ್ ಫ್ರೀ, ಅನ್ನಭಾಗ್ಯ 10 kg ಅಕ್ಕಿ ನಾವು ಕೊಡ್ತೀವಿ ಅಂತ ಹೇಳಿದ್ವಿ, ಕೊಟ್ಟಿವಿಲ್ಲ ಬಡವರಿಗೆ. ಇವತ್ತು ಯುವಕರಿಗೆ ಶಕ್ತಿ ಯೋಜನೆ, ಇವತ್ತು ಯುವಕರಿಗೆ ಶಕ್ತಿ ಯೋಜನೆ ಕೊಟ್ಟಿದೆ. ಇವತ್ತು ಡಿಗ್ರಿ ಆದವರು ನಿರುದ್ಯೋಗಿಗಳು ನಮ್ಮ ಪ್ರಧಾನಿಗಳು ಹೇಳಿದ್ರು 2014ರಾಗ ಬಂದ ತಕ್ಷಣ ಸಬ್ಕೆ ವಿಕಾಸ್ 2 ಕೋಟಿ ಉದ್ಯೋಗ ಪ್ರತಿ ವರ್ಷ. ಇವತ್ತಿಗೆ ಎಷ್ಟು ಕೋಟಿ ಆಗಬೇಕಾಗಿತ್ತಪ್ಪ? ಇವತ್ತು ನಮ್ಮ ನಿರುದ್ಯೋಗಿಗಳು ವಿದ್ಯಾವಂತರು ಡಿಗ್ರಿ ಓದೋರು ಖಾಲಿ ಕಪ್ಪು ಬಸಿ ಹಿಡ್ಕೊಂಡು ಹೇಳ್ತಾರ್ರಿ ಹೋಟೆಲ್ನಾಗ. ಡಿಗ್ರಿ ಆದವರು ಪಾಪ ಅವ್ರಿಗೆ ಇವತ್ತು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಇವತ್ತು ಯುವ ನಿಧಿ ಯೋಜನೆಯ ಮುಖಾಂತರ ಪದವೀಧರರಿಗೆ 3,000 ರೂಪಾಯಿ ತಿಂಗಳ, ಡಿಪ್ಲೊಮಾ ಓದೋರಿಗೆ, ಈ ವೃತ್ತಿಪರ ಕೋರ್ಸ್ ಓದೋರಿಗೆ 15 ರೂಪಾಯಿಯನ್ನು ನಾವು ಕೊಡ್ತಾ ಇದ್ದೀವಿ. ಇದು ಯಾವ ಸರ್ಕಾರ ಆದ್ರೂ ಕೊಟ್ಟಿರ್ತಾ? ಹಿಂದೆ ಯಾರು ಮಾಡಿದ್ರ? ಇವ್ರು ಇದ್ರಲ್ಲ ಪುಣ್ಯಾತ್ಮರು, ಎಲ್ಲ ನಾವು ಮಾಡಿ ಈಗ ಉದ್ಘಾಟನೆ ಮಾಡ್ತಾರಂತ. ಬಾರಪ್ಪ ಯಾವ ತಗಲ ಮಕ್ಕಳು ತೋರಿಸ್ತೀನಿ, ನಾನು ಉದ್ಘಾಟನೆ ಡೇಟ್ ಸಮೇತ ಕೊಡ್ತೀನಿ. ಈಗ ಬಸವೇಶ್ವರ ಸರ್ಕಲ್ಗೆ ಯಾಕೆ ವೇದಿಕೆ ಹಾಕಕತ್ತೀನಿ ಅಂದ್ರ, ನಿಮಗೆ ಕಡ್ಡಿ ಸರ್ಕಲ್ ಬರುವಂತ ತಾಕತ್ತಂತೂ ಇಲ್ಲ, ದಮ್ಮು ಇಲ್ಲ. ಅದಕ್ಕೆ ಬಸವೇಶ್ವರ ಸರ್ಕಲ್ ಹಾಕಿನಿ. ಇಲ್ಲೇನು ನೀವು ತಾಕತ್ತಿದ್ರೆ ಬರ್ರಿ ನಮ್ಮ ಮಕ್ಕಳು ಅಂತ ಹಾಕಿನಿ. ನಾವು ಇಲ್ಲೇನ ಬರ್ರಿ, ಕಡೆ ಕೇಳ್ತಿರಲ್ಲ ನಮ್ಮ ಮಾತು. ಕಿವಿ ಹೋಗ್ತಾವೋ ಇಲ್ಲೋ ಹೊಯ್ಕೊಂಡು ಅದು ಗೊತ್ತಿಲ್ಲ, ಮಕ್ಕೊಂಡ್ರೋ ಎದ್ದೋರೋ ಗೊತ್ತಿಲ್ಲ, ಊರಾಗ ಎಲ್ಲಾರೋ ಇಲ್ಲೋ ಗೊತ್ತಿಲ್ಲ. ಟೂರಿನ್ ಥಿಯೇಟರ್ ಅಂತೂ ಆಗಿದ್ದು ಗ್ಯಾರಂಟಿ. ಸಂಜೆ ಮುಂದೆ ಹಾಲಿ ವಸ್ತಿ ಮುದುಗಲ್. ಏನ ಹಾಲಿ ವಸ್ತಿ ಎಲ್ಲಿ ಶರಣಪ್ಪ? ಎಲ್ಲಿ ನೀವು ಊರ ಮಾಡ್ತೀವಿ? ಇಲ್ಲಿ ಗುಡ್ರ ಮಾಡ್ತೀಯ? ಏನು ಮಾಡ್ತೀಯ? ಹಾಲಿ ವಸ್ತಿಯವರು ಬೇರೆ ಹಿಂಗವು ಒಂದಿಷ್ಟು ಮಂದಿ. ಏನು ಯಾಕಂದ್ರೆ ಗೊತ್ತಾಗಿದ್ದ ಜನಕ್ಕೆ ಮಂದಿ ಇರ್ತಾರಂತ, ನೆಲಕ್ಕೆ ಬಿದ್ರು ಮೀಸ್ ಮನೆ ಆಗಿಲ್ಲ ಅಂತಂತಾರ. ಮತ್ತೆ ಜನ ಏನ್ ತೋರಿಸ್ಬೇಕು? ಈ ತಾಲೂಕಿನ ಜನ ತೋರಿಸೇ ಬಿಟ್ರೆ ಈ ಸರಿ. ಯಾಕೆ ತೋರಿಸ್ಬೇಕಂದ್ರೆ ಅದಕ್ಕೆ ಚಪ್ಪನ ಪಾಡಿಕೆ ತೋರಿಸ್ಯಾರ. ಮತ್ತೇನು ಹೇಳಿದ್ರಿ? ದೇನೇವಾಲ ದೇತೆ ಆಯ್ತು, ಚಪ್ಪನ ಪಾಡಿಕೆ ದೇತ. ಅದಕ್ಕೆ ತೋರಿಸಿದ್ರು ಸಮಾಧಾನ ಇಲ್ಲ. ಮತ್ತೆ ನಾನ ಮಾಡಿ ಏನೋ ಮಾಡಿದ್ದು ತೋರಿಸ್ರಿ, ಬಂದು ದಾಖಲೆ ಇಲ್ಲೇ ಹಾಕ್ತೀನಿ. ವೇದಿಕೆ ಚಲೋ ಆಯ್ತು, ವೇದಿಕೆ ಯಾಕೋ ಚಲೋ ಆಯ್ತಿಲ್ಲಪ್ಪ ವೇದಿಕೆ. ಜ್ವರ ಸಹ ಚಪ್ಪಳೆ ನೋಡ್ರಿ ಹೋಮನ ಖುಷಿ ಅಂದ್ರ ಅದಕ್ಕೂ ಖುಷಿ, ಇದಕ್ಕೂ ಖುಷಿ, ಜಯಂತಿ ಮಾಡಿದ್ರು ಖುಷಿ. ಏನ್ರ ಮಾಡ್ರಪ್ಪ ಜನರಿಗೋಸ್ಕರ. ನಾವೇನಿದೆ ಕುತ್ಕೊಂಡು ಅಧಿಕಾರ ಮಾಡಿ ಏನು ಹೋಗೋದು ಬಂದಿಲ್ಲ ಅವರಿಗೆ. ಏನಾರು ಮಾಡಬೇಕು, ಏನಾರು ಮಟ್ಟಬೇಕು ಅಂತ ಮಾಡಿ. ಇವತ್ತು ನೋಡ್ರಿ ನಮ್ಮ ಬಸವೇಶ್ವರ ಸರ್ಕಲ್ ರಾಷ್ಟ್ರ ಧ್ವಜ ಇದು ಇವತ್ತು ನಮ್ಮ ಮುಂದೆ ಕಾಣ್ತಾ ಇದೆ. ಈ ಧ್ವಜಕ್ಕೆ ನೀವು ಸಲ್ಯೂಟ್ ನೋಡಿರೋ ತಮ್ಮ, ನಿಮ್ಮ ಧ್ವಜಕ್ಕಲ್ಲ. ಇವರು ಭಗವತ್ ಧ್ವಜ ಅಂತೆ. ಏನಿತ್ತು ಭಗವತ್ ಧ್ವಜ? ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ರು. ರಾಷ್ಟ್ರ ಧ್ವಜ ನಾವು ಮಾಡ್ಕೊಂಡಿವಿ, ನೀವು ಅದಕ್ಕೆ ಒಪ್ಕೊಂಡ್ರಿ. ಈ ದೇಶಕ್ಕಿದ್ರು ಕೆಲವಷ್ಟು ಜನ ಪ್ರಧಾನಿಗಳು ನಾವು ನೆನೀತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ರು, ಅವ್ರಿಗೆ ಹೇಳಿದ್ರು ಇವರು ಈ ಸಂಘ ಪರಿವಾರದವರು, ದೇಶ ಯಾರು ಇಬ್ಬಾಗ ಮಾಡ್ಬಿಡಲ್ರಿ, ಹಿಂದೂ ಮುಸ್ಲಿಂ ಹೊಡ್ಕೊಂಡು ಹೋದತ್ತಾಗೆ ಇತ್ತಾಗ ಸಾಬರ್ದು ಮಾಡ್ರಿ, ಇತ್ತಾಗ ಇವ್ರು ಹಿಂದೂ ಮಾಡ್ರಿ ಅಂದ್ರು. ಅಟಲ್ ಬಿಹಾರಿ ವಾಜಪೇಯಿ ನೈ ಚೆನ್ನಗ ಅಂತ ಮಾತ್ಮರು ನೆನೀಬೇಕು. ಅಂತ ಅಟಲ್ ಬಿಹಾರಿ ವಾಜಪೇಯಿ ಅಂತ ಪ್ರಧಾನಿಗಳನ್ನು ನಾವು ನೆನೀಬೇಕು ಈ ವೇದಿಕೆ ಒಳಗೆ. ಯಾಕಂದ್ರೆ ಈ ದೇಶಕ್ಕೆ ಲಾಲ್ ಕೃಷ್ಣ ನೋಡಿ ಎಲ್ಲೆಂದ್ರಪ್ಪ ಇವ್ರ ಮುಂದೆ ಹುಟ್ಟಿದ ಕೊಂಡಿಗಳು ಮತ್ತೆ ಕಿಶಾಕಂದ್ರೆ ಏನ್ ಮಾಡ್ತಾರ? ಬಿಡಪ್ಪ ಕಿಸಿ ಕಿಸಿತಾರೆ ನೋಡೋಣ ಅಂತ ಅವ್ರು ಸುಮ್ ಕೂತಾರೆ. ಪಾಪ ಲಾಲ್ ಕೃಷ್ಣ ಅದ್ವಾನಿ ವಾಜಪೇಯಿ ಅಂತವ್ರನ್ನ ನಾವು ನಡೆಯಂಗಿಲ್ಲ. ಎಲ್ಲರೂ ನಡೀಬೇಕು ನಾವು. ಯಾರು ಈ ದೇಶಕ್ಕೆ ತಮ್ಮದೇ ತ್ಯಾಗವನ್ನು ಮಾಡಿದಾರ, ಬಲಿದಾನ ಕೊಟ್ಟಾರ, ದೇಶಕ್ಕಾಗಿ ದುಡಿದಿದ್ದಾರ, ಅವ್ರನ್ನ ಸ್ಮರಿಸ್ಬೇಕು ನಾವು, ಅವ್ರಿಗೆ ಗೌರವಿಸ್ಬೇಕು. ಅದೇ ಈ ವೇದಿಕೆ. ಮತ್ತೊಂದು ಏನಿಲ್ಲ, ಯಾರಿಗೂ ಬೇಕಲ್ಲ. ಅಬ್ದುಲ್ ಕಲಾಂ ಅಂತವ್ರು ಈ ದೇಶಕ್ಕೆ ಏನೇನು ಮಾಡಿಲ್ಲ. ಅದಕ್ಕೆ ಅಂತಹ ಪ್ರಧಾನಿಗಳು ಈ ದೇಶವನ್ನು ಆಳಿ ಹೋಗಿದ್ದಾರೆ. ಇವತ್ತು ಮುಂದೊಂದು ಕಾಲ ಬರುತ್ತೆ, ಬಂದದ್ದು ಈಗಾಗಲೇ ಕಾಲ. ನಮ್ಮ ಶರಣಪ್ಪನ ಅಂಬೇಳ ಹೇಳಿದ್ರಲ್ಲ, ಇವ್ರು ಹೆಂಗೆ ಅಧಿಕಾರಕ್ಕೆ ಬಂದಾರಂದ್ರ ಅಲ್ಲೇ ಕಳ್ಳತನ ಮಾಡ್ಯಾರ ಓಟು.
ತಿದ್ದುಪಡಿ ಬುಕ್ನ್ಯಾಗ ಕೊಟ್ಟಿ ಓಟು ಏನು ಕೊಟ್ಟಿ ಓಟ್ ಹಾಕೋದಂತಾರಲ್ಲ. ಇಲ್ಲಿ ಬಂದಿದ್ರು ಈ ಸರಿ, ಗುಜರಾತ್ ಇದ್ರೆ ಬಂದಿದ್ರು, ಇಲ್ಲಿ ಬಂದಿದ್ರು, ನಮ್ಮ ತಾಲೂಕು ಬಂದಿದ್ರು. ಅವ್ರು ಟೆಂಟ ಉಳಿದ್ರಿ ಇಲ್ಲಿ ಒಂದು 4-5 ವಾಸದಾಗ. ನನಗೆ ಗೊತ್ತಾಗ್ತ, ನಾನು ಹೇಳಿದೆ ಜಾಗ ಖಾಲಿ ಮಾಡ್ತಿರೋ ಇದನ್ನ ಕಿತ್ತಿಸ್ಲ ಗುರುಚಾಪಿ ಅಂತ. ಎಲ್ಲ ತಾಲೂಕು ಹೋಗ್ತಾರ, ಅವ್ರು ಬರ್ತಾರ, ಗುಜರಾತ್ ಇದ್ರ ಬರ್ತಾರ, ಎಲ್ಲಿದ್ರ ಬರ್ತಾರ. ಬಂದು ಇಲ್ಲಿ ಬಂದು ಆ ಓಟ್ ಕಳು ಮಾಡಿಸುದ, ಅದು UMSC ನಂತರ ನೆಂಬಾಗಿರ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಹೇಳ್ರಿ, ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳು ಮುಂಬರುವ ರಾಜ್ಯದಲ್ಲಿ ಯಾವುದೇ ಚುನಾವಣೆ ಬಂದ್ರೆ ನಾವು EVM ಉಪಯೋಗ ಮಾಡೋದಲ್ಲ, ಬ್ಯಾಲೆಟ್ ಪೇಪರ್ಗೆ ಬರ್ರಿ. ಹೋಗ ನಮ್ಮ ಮಕ್ಕಳು ಅವಾಗ ನಿಮ್ಗೆ ತಿಳಿದಿದ್ದು, ದಮ್ಮ ಇದ್ರ ತಾಕತ್ತಿದ್ರೆ ಬ್ಯಾಲೆಟ್ ಪೇಪರ್ ಮೇಲೆ ಬರ್ರಿ, ಗೊತ್ತಾಗತ್ತೆ ನಿಮ್ದು UMSC ಮ್ಯಾಗ ಓಟ್ ಹಾಕೊಳ್ಳೋದು ನಿಮ್ಗೆ ಗೊತ್ತಾಯ್ತು. ಇಲ್ಲಿ ಕರ್ನಾಟಕ ರಾಜ್ಯಕ್ಕೆ ಯಾಕೆ ಮುಟ್ಲಿಲ್ಲ ಅಂದ್ರೆ ಅವ್ರಿಗೆ ಭಯ ಇತ್ತು, ಗೊತ್ತಿತ್ತು ಅವರಿಗೆ. ಕೇಳ್ಬೋದು ನನಗೆ ಪ್ರಶ್ನೆ, ಯಾಕಪ್ಪ ನೀವು ಗೆದ್ರಿ ಮತ್ತು 130 ಸೀಟ್ ಗೆದ್ರಲ್ಲ? ಇಲ್ಲಿ ಭಯ ಇತ್ತಪ್ಪ, ಅಷ್ಟು ಕಾಯ್ದೀವಿ ನಾವು, ಕಾವಲುಗಾರರಾಗಿ ಕಾಯ್ದೀವಿ ಇಲ್ಲಿ ರಾಜ್ಯದೊಳಗ. ಕಾವಲುಗಾರ ಕಾಯ್ದ್ರು ಕೂಡ ನಮ್ಮ ರಾಹುಲ್ ಗಾಂಧಿ ಅವ್ರು ಹೇಳಿದ್ರಲ್ಲ, ಇಲ್ಲ ಬೆಂಗಳೂರಾಗ ಮೊನ್ನೆ ಲೋಕಸಭೆಗೆ ಮತ ಮಾಡ್ಯಾರ, ಕಳತನ 1 ಲಕ್ಷ ಓಟ್ ಕಳು ಮಾಡ್ಯಾರ. ಕಳು ಮಾಡೋದ್ರಿಂದ ಕಲ್ತ್ ಬಿಟ್ರು ಅವರು. ಅದಕ್ಕೆ ಇವ್ರ ರಾಜ್ಯ ಎಲ್ಲ ಇಡೀ ದೇಶದಾಗ ಎಲ್ಲ ರಾಜ್ಯಗಳು ಇವರು ಹೆಂಗ್ ಸರ್ಕಾರ ಬರ್ತಾವಂದ್ರ, ಮಹಾರಾಷ್ಟ್ರ ಹೆಂಗ್ ಬಂತು ಮೊನ್ನೆ ಹೇಳ್ಯಾರಲ್ಲ, ಬರುತ್ತೆ ಹಿಂದಲ ವೇಳೆ ಬರೋದ. ಏನು 400 ಪಾರ್ ಅಂತಿದ್ನಲ್ಲ, 400 ಪಾರ್ ಹೋಗಿ ಏಟತ್ತಪ್ಪ, ಅರ್ಧ ಪಾರು ಬರಲಿಲ್ಲ. ಎಷ್ಟು ಬಂತ ಮುರ್ಚಿಸಿ ಮೆಜಾರಿಟಿನ ಬರಲಿಲ್ಲ. ಈಗ ಇಬ್ರು ನಿತೀಶ್ ಕುಮಾರ್ನ ಇಲ್ಲಿ ಹೈದರಾಬಾದ್ ಅದವಲ್ಲ, ಚಂದ್ರಬಾಬು ನಾಯ್ಡುನ ಸಪೋರ್ಟ್ ತಗೊಂಡು ಸರ್ಕಾರ ಮಾಡ್ಯಾರ ಇವರು. ಇವ್ರು ಸರ್ಕಾರ ಏನು ಸುಭದ್ರವಾದ ಸರ್ಕಾರ ನಮ್ಮದೈತಲ್ಲ, 140 ಸೀಟ್ ಗೆದ್ದೀವಿ ಇವತ್ತು. ನಮ್ಮ ಸರ್ಕಾರ ಐತೆ ಸುಭದ್ರವಾದ ಸರ್ಕಾರ. ಯಾವ್ರಿಗೂ ತಾಕತ್ತು ದಮ್ಮಿಲ್ಲ ಅಳ್ಳಾಡ್ಸ್ಬೇಕಂತ ನೋಡಕತ್ತಾರ. ಇಲ್ಲಿ ಒಂದು 55 ಮಂದಿ ಲಿಸ್ಟ್ ಮಾಡಿದ್ರು. MLAಗಳನ್ನ ರೇಡ್ ಮಾಡಿ CBI ಬಿಟ್ಟು ED ಕಳಿಸಿ, ಇದ ಕೆಲಸ ಚಿಲ್ಲರ್ ಕೆಲಸ ಮಾಡೋ ನೀವನ್ನ. ಏನು ED ಅಂತ, CBI ಅಂತ, IT ಅಂತ ಕಳಿಸ್ರು. ಗಣ ಮಕ್ಕಳ ನನ್ನ ಮನೆಯೂ ಕಳಿಸ್ತೀವಿ, ತಾಕತ್ತು ದಮ್ಮಿದ್ರು ನೋಡ್ತೀವಿ, ಏನು ಸ್ವಚ್ಛ ನಾವು ತೋರಿಸ್ತೀವಿ. ನಿಮ್ಮ ಮನೆ ಒಂದ್ ದಿವಸ ರೇಡ್ ಮಾಡಿ ತೋರಿಸ್ತೀನಿ. ನಾನು ಹೇಳ್ತೀನಿ ದೇಶದಾಗ ಆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಚಾಲೆಂಜ್ ಮಾಡ್ತೀನಿ, BJP ಮಂತ್ರಿಗಳ ಮನೆ ರೇಡ್ ಮಾಡ್ರಿ, BJP ಶಾಸಕರು ಸಂಸದರ ಮನೆ ಮ್ಯಾಗ ಇವತ್ತು ಯಾವ ರಾಜ್ಯದಾಗ ಸರ್ಕಾರದವು ಉಸುರು ಮನೆ ರೇಡ್ ಮಾಡ್ರಿ. ಈ ದೇಶದ ಸಂಪತ್ತು ಅಲ್ಲಿ ಬಿದ್ದತ್ತೆ ಅನ್ನೋದನ್ನ ಹೇಳ್ತೀನಿ ನಾನು. ಇವತ್ತು ಈ ದೇಶದ ಸಂಪತ್ತು ಓಟ್ ಚೋರಿ ಮಾಡಿ ಅಧಿಕಾರಕ್ಕೆ ಬಂದು ಹಿಂದಿನ ಭಾಗದಲ್ಲಿ ನಿಂತರ ಅಧಿಕಾರ ಹಿಡಿದು ಇವತ್ತು ಈ ದೇಶದಾಗ ಬರ್ತೀವ್ರದ್ದು ಬಣ್ಣ ದೌಡ ಬರುತ್ತೆ. ನಮ್ಮ ರಾಹುಲ್ ಗಾಂಧಿ ಅವರು ನಿಂತ ಬಿಟ್ರ ಹೇಳ್ಯಾರ, ಈಗ ಹೈಡ್ರೋಜನ್ ಬಾಂಬ ಹಾಕ್ತೀನಿ ಮಕ್ಕಳ ಅಂತ ಹೇಳಿ. ಇವ್ರಿಗೆ ಹಾಕಿ ಹಾಕ್ತಾರ ಅವ್ರು ಬಿಡುದು. ಕಳು ಮಾಡ್ಯಾರು, ಎಷ್ಟು ದಿವಸ ತಪ್ಪಿಸ್ಕೊಂತಿ? ಕಳು ಮಾಡೋದು ಸಿಕ್ಕಳಬೇಕವ 1 ದಿವಸ. ಸತ್ಯನ ಎಷ್ಟು ದಿವಸ ಮುಚ್ಚಿಡಕ್ಕಾಗತ್ತ? ಎಷ್ಟು ದಿವಸ ಮುಚ್ಚಿಡಕ್ಕಾಗತ್ತೆ? ಸತ್ಯ ಅನ್ನೋದು ಹೊರಗೆ ಬಂದೇ ಬರುತ್ತೆ. ಇವ್ರೇನು ನಾಟಕ ಮಾಡ್ತಾರೆ ಈ ದೇಶದಾಗ. ಇವತ್ತೇನು ರಾಜ್ಯದಾಗ ನಡೆದಾರಲ್ಲ, ಬರೇ ಕೋಮುಗಲಿದೆ. ಮಾತೆತ್ತಿರಿ ಪಾಕಿಸ್ತಾನ, ಮಾತೆತ್ತಿರಿ ಮುಸ್ಲಿಂ, ಮಾತೆತ್ತಿರಿ ಅಲ್ಪಸಂಖ್ಯಾತರು. ಮತ್ತಾರ ಬಗ್ಗೆ ಮಾತಾಡ್ತಾರ ಇವರು? ದೇಶದ ಅಭಿವೃದ್ಧಿ ಬಗ್ಗೆ ಮಾತಾಡ್ರು, ದೇಶದ ಬಡವರ ಬಗ್ಗೆ ಮಾತಾಡ್ರಪ್ಪ. ದೇಶದ ಎಲ್ಲ ವರ್ಗದ ಜನರಿಗೆ ಏನು ಬೇಕು, ಯುವಕರಿಗೆ ಏನು ಬೇಕು, ಬಡವರಿಗೆ ಏನು ಬೇಕು ಅನ್ನೋದನ್ನ ಮಾತಾಡೋದು ಬಿಟ್ಟು ಕೇವಲ ಬರೇ ಜಾತಿ ಧರ್ಮ ಬೆಂಕಿ ಹಚ್ಚೋದನ್ನ ಬದಲಕ್ಕೆ ಬಿಡು. ಇಲ್ಲ ಅಂದ್ರೆ ನಿಮ್ಮನ್ನ ಬಂದೈತಿ ಟೈಮ್ ಬಂದ್ರೆ ಮುಗೀತದ. ಯಾರು ತಡೆಗಿಲ್ಲ ಅಂತ. ಕಾಲಕ್ಕೆ ಯಾರು ನಿಂತಿಲ್ಲ. ನೀವು ಕಾಲಕ್ಕೆ ನಾನು ಇರೋದಿಲ್ಲ, ನೀವು ಇರೋದಿಲ್ಲ. ಕಾಲ ಬಂತು, ಎಲ್ಲರ ಕತೆ ಮುಗೀತು ಅಷ್ಟೇ. ಅದಕ್ಕೆ ಬಂಧುಗಳೇ, ಸಮಯ ಭಾಳ ಆಯ್ತು, ಬಿಸಿಲು ಭಾಳ ಆಗೈತಿ. ಆದರೂ ಮೆಚ್ಚಿದೆ ನಿಜವಾದ ಭಾರತೀಯರು. ಚಪ್ಪಾಳೆ ಹೊಡ್ರಪ್ಪ ಇವ್ರಿಗೆ ಜೋರಾಗಿ. ನಾನಾ ಚಪ್ಪಾಳೆ ಹೊಡಿತೀನಿ. ಇಷ್ಟು ಗಟ್ಟಿಯಾಗಿ ಕುಂತಿರ್ಲಿ, ಬಿಸಿಲಿದ್ರು. ನಾನು ಬಿಸಿಲಾಗ ಮಾತಾಡಕತ್ತೀನಿ, ನಾನು ನೆಳ್ಳಾಗಿಂದ ಮಾತಾಡಕತ್ತೀನಿ. ಇದು ಗಟ್ಟಿ ಬೀಜ. ಅಗಳ ದಿವ್ಸ ಪಕ್ಕ ಕೆಟ್ಟ ಮಾಡ್ಯಾವ, ನನಗೆ ಗೊತ್ತೈತಿ. ಯಾವಾಗ ಬಿಟ್ಟಾನು ಮರ, ಯಾವಾಗ ಓಡಿ ಅಂತೀನಿ. ಅವನು ಗೊತ್ತಾಕವ್ರು, ನೋಡ್ತಿರ್ತೀನಿ ಎಲ್ಲರ ಮಕ್ಕಳ. ಅದಕ್ಕೆ ಮೊನ್ನೆ ಒಂದು ಸಂತೋಷ ಸುದ್ದಿ ಹೇಳ್ತೀನಿ ನಮ್ಮ ರೈತರಿಗೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಮಳೆ ಭಾಳ ಆಗೈತಿ. ನಾವು ಬೇಡದಕ್ಕಿಂತ ಜಾಸ್ತಿ ಆಗೈತಿ ಮಳೆ. ಜಾಸ್ತಿ ಆಗಿದ್ದಕ್ಕೆ ಇವತ್ತು ರಾಜ್ಯದಲ್ಲಿ ರೈತರಿಗೆ ಪರಿಹಾರ ಕೊಡಬೇಕು ಅಂತೇಳಿ ಕೂಗಿತ್ತು. ಯಾಕಂದ್ರೆ ಪಾಪ ಎಷ್ಟೋ ಮಂದಿ ವಿಮೆ ತುಂಬೇ ಇಲ್ಲ. ನಮ್ಮ ರೈತರು ವಿಮೆ ತುಂಬ್ರಿ ಅಂತ ಹೇಳಿದ್ವಿ.
ಪರಿಹಾರ ಕೊಡಕತ್ತೀವಿ ನಾವು ಸರ್ಕಾರದವ್ರು, ನಮ್ಮ ರಾಜ್ಯ ಸರ್ಕಾರದವ್ರು ಅಷ್ಟೇ ಮಾತಾಡ್ತೀವಿ ನಾನು. ಕೇಂದ್ರ ಸರ್ಕಾರದ್ದು ಸ್ವತಃ ಬಿಟ್ಟೈತಿ, ನಮ್ಮ ರೊಕ್ಕನ ಕೊಟ್ಟಿಲ್ಲ, ಎದರೊಳಗೂ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರಕ್ಕೆ ₹1 ಕೊಟ್ಟಿಲ್ಲ. ಬಹಿರಂಗವಾಗಿ ಹೇಳ್ತೀನಿ ನಾನು. ಇವತ್ತು ರಾಜ್ಯ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ರೈತರ ಮೇಲೆ ಇಟ್ಟಿರುವಂತಹ ಒಂದು ಕರುಣೆ, ಕನುಕರ, ಪ್ರೀತಿ ಇಂತ ಇವತ್ತು ಪ್ರತಿಯೊಬ್ಬ ರೈತನಿಗೂ ಕೂಡ ನ್ಯಾಯ ಸಿಗಬೇಕು. ಎಷ್ಟು ಬೆಳೆ. ಬ್ರಾಂಡೆಡ್ ಕನ್ನಡಕದ ಶೋರೂಮ್ ಬೆನ್ ಫ್ರಾಂಕ್ಲಿನ್ ಈಗ ನಿಮ್ಮ ಇಲ್ಕಲ್ ನಗರದಲ್ಲಿ. ಡಾಕ್ಟರ್ ಅಭಿಜಿತ್ ಗುರರಾಜ್ ಕಾಕಂಡ್ಕಿ ಅವರ ಸ್ಥಳಾಂತರಗೊಂಡು ನೂತನವಾಗಿ ಪ್ರಾರಂಭವಾಗಿರುವ ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆಯಲ್ಲಿ ಈ ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಪ್ರಾರಂಭವಾಗಿದ್ದು, ವಿವಿಧ ಬ್ರ್ಯಾಂಡ್ಗಳ ಉತ್ತಮ ಗುಣಮಟ್ಟದ ಫ್ರೇಮ್ಲೆಸ್ ಕನ್ನಡಕಗಳು, ಸನ್ ಗ್ಲಾಸ್ಗಳು, ಎಲ್ಲ ತರಹದ ಗ್ಲಾಸ್ಗಳು, ಎಲ್ಲ ವಯಸ್ಕರಿಗೆ ಸೆಟ್ ಆಗುವ 106 ವಿಧದ ಫ್ರೇಮ್ಗಳು ನಮ್ಮಲ್ಲಿ ಲಭ್ಯ. ಕಣ್ಣಿನ ದೃಷ್ಟಿ ನಂಬರ್ ಇರುವ ಕನ್ನಡಕಗಳನ್ನು ಕೊಳ್ಳಲು ಬೇರೆಡೆ 1 ವಾರಗಟ್ಟಲೆ ಕಾಯಬೇಕು. ಆದರೆ ನಮ್ಮಲ್ಲಿ ಕೇವಲ 30 ನಿಮಿಷದಲ್ಲಿ ನಿಮ್ಮ ನಂಬರ್ ಗ್ಲಾಸನ್ನು ಅಲ್ಲೇ ತಯಾರಿಸಿ ಕೊಡಲಾಗುವುದು. ಕೆಲವು ಬ್ರ್ಯಾಂಡ್ಗಳ ಮೇಲೆ ವಿಶೇಷ ರಿಯಾಯಿತಿ ಇದ್ದು, ಹಿಂದೆ ಭೇಟಿ ನೀಡಿ. ಬೆನ್ ಫ್ರಾಂಕ್ಲಿನ್ ಕನ್ನಡಕದ ಶೋರೂಮ್ ಮಹೇಶ್ವರಿ ಚಿಕ್ಕಮಕ್ಕಳ ಆಸ್ಪತ್ರೆಯ ಹಿಂಭಾಗ, ಲೀಲಾವತಿ ಹೆರಿಗೆ ಮತ್ತು ಕಣ್ಣಿನ ಆಸ್ಪತ್ರೆ, ಜೋಶಿ ಗಲ್ಲಿ, ಇಲ್ಕಲ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.